ಒಂದು ಮಾತು. ಮಾತಿನ ಬಗ್ಗೆ ಅನೇಕರು ಬಹಳ ಸುಂದರವಾದ ಮಾತುಗಳನ್ನಾಡಿದ್ದಾರೆ. ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನ್ನಬೇಕು ಎನ್ನುವಂತಹ ಮಾತುಗಳನ್ನು ಮರೆಯಲು ಸಾಧ್ಯವೇ? ಇಂತಹ ಒಂದು ಮಾತು ಜೀವವನ್ನು ಉಳಿಸುತ್ತೆ. ಅಮೇರಿಕಾ ದೇಶದಲ್ಲಿ ನಡೆದ ಘಟನೆ. ಸುಮಾರು 25 ವರ್ಷದ ಯುವಕನೊಬ್ಬನು ಬಹಳ ಬಡತನ ಇದ್ದಿದ್ದರಿಂದ ಬೇಸತ್ತು ಜೀವನ ದುಸ್ತರವಾದದ್ದು, ಬದುಕಿ ಏನು ಮಾಡುವುದು, ಏನನ್ನು ಮಾಡಬೇಕೆಂದರೂ ಹಣ ಬೇಕು, ಅದು ನನ್ನ ಬಳಿಯಲ್ಲಿ ಇಲ್ಲ, ಈ ರೀತಿ ಬದುಕುವುದಕ್ಕಿಂತಲೂ ಸಾಯುವುದು ಒಳ್ಳೆಯದು ಅಂಥೇಳಿ ಭಾವಿಸ್ಕೊಳ್ತಾನೆ. ಬೇಸರ, ಜಿಗುಪ್ಸೆ, ದುಃಖದಿಂದ ಮುಖವು ಕಾಂತಿಹೀನವಾಗಿತ್ತು. ಜೇಬಿನಲ್ಲಿ $1 ಇತ್ತು. ಅದರಲ್ಲಿ ವಿಷವನ್ನು ತೆಗೆದುಕೊಳ್ಳೋಣ ಅಂತ ಹೇಳಿ ಚಿಂತಿಸ್ತಾ ಹೋಗ್ತಾ ಇರುವಾಗ ಎದುರುಗಡೆಯಿಂದ ಬಹಳ ದೊಡ್ಡ ಬೆಲೆ ಬಾಳುವ ಕಾರಿನಿಂದ ಶ್ರೀಮಂತನೊಬ್ಬನು ಇಳಿದು ಈ ಯುವಕನ ಬಳಿಗೆ ಬರ್ತಾನೆ. ನಿನ್ನ ತಲೆಯಲ್ಲಿರುವಂತಹ ಕೂದಲು ಬಹಳ ಸುಂದರವಾಗಿದೆ, ಇದೇ ಕೂದಲು ನನಗಿದ್ದಿದ್ದರೆ ಬಹಳ ಸಂತೋಷ ಪಡ್ತಾ ಇದ್ದೆ, ಈ ಮಾತನ್ನು ನಿನಗೆ ಹೇಳಬೇಕು ಅಂತ ಅನ್ನಿಸ್ತು, ಆದ್ದರಿಂದ ಹೇಳ್ತಾ ಇದ್ದಾನೆ ಅಂತ ಹೇಳಿ ಮತ್ತೆ ಕಾರಿನಲ್ಲಿ ಕುಳಿತುಕೊಂಡು ಹೊರಟೋಗ್ತಾನೆ. ಯುವಕ ತನ್ನ ಬಡತನದ ಬಗ್ಗೆ ಯಾವಾಗಲೂ ಚಿಂತಿಸ್ತಾ ಇದ್ದಿದ್ದರಿಂದ ತನ್ನ ಸುಂದರವಾದ ಕೂದಲಿನ ಬಗ್ಗೆ ಎಂದೂ ಆಲೋಚಿಸಿರಲಿಲ್ಲ. ಈಗ ಒಬ್ಬ ಶ್ರೀಮಂತ ವಾಹನವನ್ನು ನಿಲ್ಲಿಸಿ ಹೀಗೆ ಹೇಳಬೇಕಾದ್ರೆ ಅದು ನಿಜವೇ ಆಗಿರುತ್ತದೆ. ಆದ್ದರಿಂದ ಅದನ್ನು ನಾಶ ಮಾಡಬಾರ್ದು ಅಂತ ಅಂದ್ಕೊಳ್ತಾನೆ. ಬದುಕುವ ಆಸೆ ಉಂಟಾಯಿತು. ಅವನಲ್ಲಿದ್ದ ಹಣದಲ್ಲಿ ಕೆಲವು ಹೂಗಳನ್ನು ಖರೀದಿಸಿ ಮಾರ್ತಾನೆ. ಹೀಗೆ ಕೆಲವು ವರ್ಷಗಳಾಗುವಷ್ಟರಲ್ಲಿ ಒಂದು ಹೂವಿನ ಅಂಗಡಿಯನ್ನೇ ಇಟ್ಕೊಂಡಿರ್ತಾನೆ. ಆಗ ಒಂದು ದಿನ ಆ ಒಳ್ಳೆಯ ಮಾತುಗಳನ್ನಾಡಿದ ವ್ಯಕ್ತಿ ಕಾಣಿಸ್ತಾನೆ. ಯುವಕ ಅವನ ಬಳಿಗೆ ಹೋಗಿ ನಮಸ್ಕರಿಸಿ ಅಂಗಡಿಯ ಒಳಗಡೆ ಕರ್ಕೊಂಡು ಹೋಗ್ತಾನೆ. ಕೂಡಲೇ ಶ್ರೀಮಂತನು ಯುವಕನ ಅಂಗಡಿಯನ್ನು ನೋಡಿ ಮತ್ತೆ ಮೆಚ್ಚುಗೆಯ ಮಾತುಗಳನ್ನು ಆಡ್ತಾನೆ. ಆಗ ಯುವಕ ಹೇಳ್ತಾನೆ, ಇದೆಲ್ಲ ತಮ್ಮ ಕೃಪೆ ಅಂತ. ಶ್ರೀಮಂತನಿಗೆ ಆಶ್ಚರ್ಯವಾಯಿತು. ತಾನು ಇವನಿಗೆ ಏನೂ ಮಾಡಿಲ್ಲವಲ್ಲ ಅಂತ ಅಂದ್ಕೊಳ್ತಾನೆ. ಆಗ ಯುವಕನು ಎಲ್ಲವನ್ನೂ ವಿವರಿಸ್ತಾನೆ. ಆದ್ದರಿಂದ ಮಾತು ಬಹಳ ಮಹತ್ವದ್ದು, ಅದ್ಭುತವಾದದ್ದು. ಒಂದು ಮಾತು ಪ್ರಾಣವನ್ನೇ ಉಳಿಸಿತು.